ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಯೇಸು ಸ್ವಾಮಿ ಹೇಳಿದ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಯೋಹಾನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 24ನೇ ವಚನ ಇದನ್ನು ನಾವು ಓದಲಿಕ್ಕೆ ನಮಗೆ ಸಿಗ್ತದೆ. ಯೇಸು ಸ್ವಾಮಿ ಹೇಳಿದ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಯೇಸು ಸ್ವಾಮಿ ಹೇಳಿದ, ನಾನು ನನ್ನಷ್ಟಕ್ಕೆ ಏನು ಮಾತಾಡುವುದಿಲ್ಲ, ತಂದೆ ನನಗೆ ಹೀಗೆ ಮಾತಾಡಬೇಕೆಂದು ಹೇಳಿದ್ದೇನೆ. ಆತನ ಮಾತೇ ನಿತ್ಯ ಜೀವ. ಪ್ರೈಸ್ ಗಾಡ್. ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವನು ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ದ ವೆರಿ ಇಂಪಾರ್ಟೆಂಟ್. ಈ ವಚನವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ? ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದುತ್ತಾನಂತ ಹೇಳಲಿಲ್ಲ. ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ದಟ್ ಮೀನ್ಸ್ ಆಲ್ರೆಡಿ ನೀನು ನಿತ್ಯ ಜೀವವನ್ನು ಹೊಂದಿದ್ದೀರಿ. ಇಫ್ ಯು ಬಿಲೀವ್, ನೀವು ನಂಬಿದ್ದೀರಿ, ನೀವು ನಿತ್ಯ ಜೀವವನ್ನು ಹೊಂದಿದ್ದೀರಿ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ. ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತಾನಂತ ಬರಲಿಲ್ಲ, ಸೇರಿದ್ದಾನೆ. ಹಿ ಇಸ್ ಪಾಸ್ ಫ್ರಮ್ ಡೆತ್ ಟು ಲೈಫ್. ಆತನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಸೇರುತ್ತಾನಲ್ಲ, ಸೇರಿದ್ದಾನೆ. ದಿಸ್ ಆಲ್ ಸ್ಪಿರಿಚುವಲ್. ಇದೆಲ್ಲ ಆತ್ಮಿಕ ಸಂಗತಿಗಳು. ಯಾಕಂದರೆ ಮನುಷ್ಯನು ಆತ್ಮಸ್ವರೂಪಿ, ಆತನಿಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ಆತನು ಜೀವಿಸ್ತಾನೆ. ಮನುಷ್ಯನು ದೇವರನ್ನು ಕಳಕೊಂಡದ್ದು ಆತ್ಮದಲ್ಲಿ ಮನುಷ್ಯನು ದೇವರ ಸಂಬಂಧವನ್ನು ಕಳಕೊಂಡ. ಪ್ರೈಸ್ ಗಾಡ್. ಅನ್ಯೋನ್ಯತೆಯನ್ನು ಆತನು ಕಳಕೊಂಡ. ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಆತ್ಮಿಕ ಸ್ತರದಲ್ಲಿ, ಆತ್ಮಿಕ ಲೋಕದಲ್ಲಿ ದೇವರ ಅನ್ಯೋನ್ಯತೆಯನ್ನು ಕಳಕೊಂಡ. ಒಬ್ಬ ಮನುಷ್ಯನ ಮೂಲಕ ಎಲ್ಲ ಜನಾಂಗಗಳು ಅವರವರು ಇರತಕ್ಕ ಕಾಲಗಳನ್ನು, ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ಒಬ್ಬ ಮನುಷ್ಯನಿಂದ ಎಲ್ಲ ಜನಾಂಗಗಳು ಹುಟ್ಟಿದವು. ಆ ಒಬ್ಬ ಮನುಷ್ಯನಿಂದ ಹುಟ್ಟಿದವರೆಲ್ಲರೂ ಪಾಪಿಗಳಾಗಿ ಹುಟ್ಟಿದರು ಅಂತ ದೇವರ ವಾಕ್ಯ ಇದೆ. ಅದರ ಅರ್ಥ, ದೇವರಿಂದ, ದೇವರ ಸಂಬಂಧವನ್ನು ಕಳೆದವರಾಗಿ ಹುಟ್ಟಿದರು. ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಓದಿದ ನಮಗೆ ಸಿಗ್ತದೆ. ರೋಮನ್ಸ್ 5:12 ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು. ಮರಣ ಅಂತ ಹೇಳಿದರೆ ಅವನ ಹೆಸರು ಸೈತಾನ. ಸೈತಾನಂದು ಒಂದು ಹೆಸರು ಮರಣದ ಅಧಿಪತಿ, ದ ಏಂಜಲ್ ಆಫ್ ಡೆತ್. ಮರಣ ಅಂತ ಹೇಳಿದರೆ ಸಪರೇಷನ್. ಮರಣ ಅಂತ ಹೇಳಿದರೆ ವಿಭಜನೆ. ಒಂದು ಮರದಿಂದ ಕೊಂಬೆ ವಿಭಜನೆ ಆದರೆ ಅದು ಕೊಂಬೆ ಸಾಯ್ತದೆ. ಅದಕ್ಕೆ ಯಾವ ಜೀವ ಆ ಕೊಂಬೆಗೆ ಬರುವುದಿಲ್ಲ, ಆ ಕೊಂಬೆ ಸಾಯ್ತದೆ. ಓಕೆ, ಅದೇ ರೀತಿ ಮನುಷ್ಯನು ದೇವರ ಅನ್ಯೋನ್ಯತೆಯನ್ನು ಆತನು ಕಳಕೊಂಡ. ಆತನು ಜೀವದಿಂದ ಮರಣಕ್ಕೆ ಆತನು ಹೋದ. ಸರಿಯಾಗಿ ಹೇಳುವುದಾದರೆ, ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್ ಆತನು ಜೀವದಿಂದ ಮರಣಕ್ಕೆ ಹೋದ. ಆತನಿಂದ ಹುಟ್ಟಿದವರೆಲ್ಲರೂ ಪಾಪಿಗಳಾಗಿ ಹುಟ್ಟಿದರು ಮತ್ತು ಮರಣವು ಅವರನ್ನು ಆಳ್ತಿತ್ತು. ಅದರ ಅರ್ಥ, ಸೈತಾನಿಗೆ ನ್ಯಾಯಬದ್ಧವಾದ ಅಧಿಕಾರ ಪ್ರತಿಯೊಬ್ಬ ಪಾಪಿಯ ಮೇಲೆ ಇದೆ.
ಪ್ರತಿಯೊಬ್ಬ ಪಾಪಿಯ ಮೇಲೆ ಸೈತಾನಿಗೆ ನ್ಯಾಯಬದ್ಧವಾದ ಅಧಿಕಾರ ಇದೆ. ದ ಲೀಗಲ್ ರೈಟ್ ಟು ಡಾಮಿನೇಟ್, ರೂಲ್ ಮಾಡಲಿಕ್ಕೆ. ಓಕೆ, ನ್ಯಾಯಬದ್ಧವಾದ ಅಧಿಕಾರ ಪ್ರತಿಯೊಂದು ಪಾಪಿಗಳ ಮೇಲೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಒಂದು ಮಾತು ಹೇಳುತ್ತಾನೆ, ಲೋಕದ ಅಧಿಪತಿ ಬರಲಿಕ್ಕೆ ಆಯಿತು, ಬಟ್ ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೂ ಕೂಡ ಇಲ್ಲ. ನಾವು ಓದಿ ನಮಗೆ ಸಿಗ್ತದೆ 14ನೇ ಅಧ್ಯಾಯ 30ನೇ ವಚನ, ಯೋಹಾನ ಸುವಾರ್ತೆಯಲ್ಲಿ, ದ ಗಾಸ್ಪೆಲ್ ಆಫ್ ಜಾನ್ 14 ಚಾಪ್ಟರ್ 30 ವರ್ಸ್. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ, ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಐ ವಿಲ್ ನೋ ಲಾಂಗರ್ ಟಾಕ್ ಮಚ್ ವಿತ್ ಯು, ಫಾರ್ ದ ರೂಲರ್ ಆಫ್ ದಿಸ್ ವರ್ಲ್ಡ್ ಈಸ್ ಕಮಿಂಗ್ ಆ್ಯಂಡ್ ಹಿ ಹ್ಯಾಸ್ ನಥಿಂಗ್ ಇನ್ ಮೀ. ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದಿಲ್ಲ. ರೂಲರ್ಸ್ ಆಫ್ ದಿಸ್ ವರ್ಲ್ಡ್, ರೂಲರ್ಸ್ ಆಫ್ ದಿಸ್ ವರ್ಲ್ಡ್. ಆ್ಯಕ್ಚುಲಿ ಈ ವರ್ಲ್ಡಿನ ರೂಲರ್ ಯಾರಂತ ಹೇಳಿದ್ರೆ ಆದಾಮನಾಗಿದ್ದ. ದ ವರ್ಲ್ಡ್ ಅನ್ನು ದೇವರು ಆ್ಯಕ್ಚುಲಿ ಕೊಟ್ಟದ್ದು ಯಾರಿಗೆ ಅಂತ ಹೇಳಿದರೆ ಆದಾಮನಿಗೆ. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ನಾವು ಮನುಷ್ಯರನ್ನು ಉಂಟು ಮಾಡೋಣ. ಅವರು ಭೂಲೋಕದಲ್ಲಿ ಸಮುದ್ರದ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಹರಿದಾಡುವ ಪ್ರತಿಯೊಂದು ಕ್ರಿಮಿ ಕೀಟಗಳ ಮೇಲೆಯೂ ಅವರು ರೂಲ್ ಮಾಡಲಿ, ಅಂದರೆ ದೊರೆತನ ಮಾಡಲಿ. ಲೆಟ್ ದೆಮ್ ಹ್ಯಾವ್ ಡೊಮಿನಿಯನ್, ಅವರು ರೂಲ್ ಮಾಡಲಿ. ಯಾವಾಗ ಆದಾಮನು ದೇವರ ಮಾತಿಗೆ ಅವಿಧೇಯನಾಗಿ ಯಾವಾಗ ಆತನು ಪಾಪ ಮಾಡಿದ, ಅದರರ್ಥ ಇಂಡೈರೆಕ್ಟ್ಲಿ ಆಗಿ ಆತನು ಸೈತಾನ ಮಾತನ್ನು ಕೇಳಿದ. ಆತನು ದೇವರ ಮಾತನ್ನು ಕೇಳುವ ಬದಲು ದುಷ್ಟನ ಮಾತನ್ನು ಆತನು ಕೇಳಿದ. ಇಬ್ಬರಲ್ಲಿ ಯಾರಾದರೂ ಒಬ್ಬರ ಮಾತನ್ನು ಕೇಳಬೇಕು. ಯಾರ ಮಾತನ್ನು ನೀವು ಕೇಳ್ತೀರೋ ಅವರಿಗೆ ನೀವು ಅಧೀನರಾಗ್ತೀರಿ, ನಿಮ್ಮನ್ನು ನೀವು ಕೊಡ್ತೀರಿ. ದ ವರ್ಡ್ಸ್ ಆರ್ ವೆರಿ ವೆರಿ ಪವರ್ಫುಲ್. ಓಕೆ, ನಾವು ನೋಡ್ತೇವೆ, ದೇವರು ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ಆತನು ತಿಂದ ಮರಣವನ್ನು ಹೊಂದಿದ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನು ನಂಬುವನು ನಿತ್ಯ ಜೀವವನ್ನು ಹೊಂದುತ್ತಾನೆ. ಮರಣ ಅಲ್ಲ, ದ ಲೈಫ್ ಅನ್ನು ಹೊಂದುತ್ತಾನೆ, ಜೀವವನ್ನು ಹೊಂದುತ್ತಾನೆ. ಓಕೆ, ಇಲ್ಲಿ ನಾವು ನೋಡ್ತೇವೆ, ಸೈತಾನನು ಆ ಅಧಿಕಾರವನ್ನು ಆತನು ಕದ್ದುಕೊಂಡ. ಆದಾಮನ ಅಧಿಕಾರವನ್ನು ಕದ್ದುಕೊಂಡ ಆತನು ಆದಾಮನ ಮೂಲಕ ಭೂಲೋಕದಲ್ಲಿ ರೂಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಅದಕ್ಕೆ ರೂಲರ್ಸ್ ಆಫ್ ದಿಸ್ ವರ್ಲ್ಡ್. ಯೇಸು ಸ್ವಾಮಿ ಹೇಳಿತ್ತು, ಈ ಲೋಕದ ಅಧಿಪತಿಯು ಬರಲಿಕ್ಕೆ ಆಯಿತು, ಬಟ್ ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೂ ಇಲ್ಲ. ಆತನಿಗೆ ಸಂಬಂಧಪಟ್ಟದ್ದು ಯಾವುದು ಅಂತ ಹೇಳಿದರೆ ಪಾಪ. ಯೇಸು ಸ್ವಾಮಿ ಈ ಲೋಕದಲ್ಲಿ ಹುಟ್ಟಿದ್ದು ಪುರುಷ ಸಂಪರ್ಕದಲ್ಲಿ ಆತನು ಹುಟ್ಟಿದಲ್ಲ. ಆತನು ವಾಕ್ಯದ ಮೂಲಕ ಮರಿಯಳ ಗರ್ಭದಲ್ಲಿ ಹುಟ್ಟಿದ. ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಬಂದ. ಈ ಭೂಲೋಕದಲ್ಲಿ ಯಾರೇ ಹುಟ್ಟಿದ್ರು ಕೂಡ ಅವರು ಸ್ತ್ರೀಯ ಮೂಲಕ ಹುಟ್ಟಿದ, ಆದಾಮನ ಒಬ್ಬನು ಬಿಟ್ಟು. ಓಕೆ, ಸ್ತ್ರೀಯ ಮೂಲಕ ಆತನು ಈ ಭೂಲೋಕಕ್ಕೆ ಪ್ರವೇಶ ಮಾಡಿದ್ದಾನೆ. ಅವರಿಗೆ ಮಾತ್ರ ಈ ಭೂಲೋಕದಲ್ಲಿ ಅಥಾರಿಟಿ ಇರುವಂಥದ್ದು. ಅದಕ್ಕೆ ಯೇಸು ಕಾಲವು ಪರಿಪೂರ್ಣವಾದಾಗ ಯೇಸು ಕ್ರಿಸ್ತನು ಕೂಡ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಬಂದನು ಅಂತ ವಾಕ್ಯ ಹೇಳ್ತದೆ. ಗಲಾತ್ಯರಿಗೆ ಬರೆದ 4ನೇ ಅಧ್ಯಾಯ 4ನೇ ವಚನದಲ್ಲಿ ಸತ್ಯವೇದದಲ್ಲಿ ಓದಿದೆ ನಮಗೆ ಸಿಗ್ತದೆ. ಗಲೇಷಿಯನ್ಸ್ 4 ಚಾಪ್ಟರ್ 4 ವರ್ಸ್. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು, ಧರ್ಮಶಾಸ್ತ್ರ ಅಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂದು. ನಮಗೆ ಎಂಥ ಪದವಿ ಕೊಡಬೇಕು? ಪುತ್ರರ ಪದವಿಯನ್ನು ನಮಗೆ ಕೊಡಬೇಕೆಂದು, ದೊರಕಿಸಬೇಕೆಂದು ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರ ಅಧೀನನಾಗಿ ಬಂದನು. ಅಕಾರ್ಡಿಂಗ್ ಟು ದ ಲಾ. ಅವನಿಗೆ 8 ದಿನದಲ್ಲಿ ಸುನ್ನತಿ ಆಯಿತು. ಯೇಸು ಸ್ವಾಮಿಗೆ ಅಕಾರ್ಡಿಂಗ್ ಟು ದ ಲಾ, ಧರ್ಮಶಾಸ್ತ್ರ ಪ್ರಕಾರ. ಓಕೆ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಈ ಲೋಕದ ಅಧಿಪತಿಯು ಬರಲಿಕ್ಕೆ ಆಯಿತು, ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದಿಲ್ಲ. ಆತನಿಗೆ ಸಂಬಂಧಪಟ್ಟು ಯಾವುದಂತ ಹೇಳಿದರೆ ಪಾಪ. ಪಾಪ ಇಲ್ಲದ ವ್ಯಕ್ತಿ ಒಬ್ಬನು ಮಾತ್ರ, ಹಿಸ್ ಜೀಸಸ್. ಆತನು ನನಗೋಸ್ಕರ ಮತ್ತು ನಿನಗೋಸ್ಕರ 2 ಮರಣಗಳನ್ನು ಆತನು ಅನುಭವಿಸ್ತಾನೆ. ಒಂದು ಆತ್ಮಿಕ ಮರಣ. ತಂದೆ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ನೀನು ತೊಲಗಿಸು ಅಂತ ಹೇಳಿದ್ದು ಅದೇ. ಅವನು
ತಂದೆಯ ಅನ್ಯೋನ್ಯತೆಯಿಂದ ಹೊರಗೆ ಬರುವಂಥದ್ದು ಆತನಿಗೆ ಕಷ್ಟ ಆಯಿತು. ಬಟ್ ನಿನಗೋಸ್ಕರ ಮತ್ತು ನನಗೋಸ್ಕರ ಆತನು ಆತ್ಮಿಕ ಮರಣವನ್ನು ಅನುಭವಿಸ್ತ. ಎರಡನೇದು ಶಾರೀರಿಕ ಮರಣವನ್ನು ಕೂಡ ಆತನು ಅನುಭವಿಸ್ತ. 2 ಮರಣವನ್ನು ಆತನು ಅನುಭವಿಸ್ತ. ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಮೇಲಿದ್ದ ತೀರ್ಪಿಗೋಸ್ಕರ ಆತನು ಆ ತೀರ್ಪನ್ನು ಕ್ರೂಜೆಯ ಮೇಲೆ ಹೊಂದಿದ. ಅದಕ್ಕೆ ಬೈಬಲ್ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಈ ಲೋಕ ಕಳಿಸಿದ. ದೇವರು ಲೋಕದ ಮೇಲೆ ಅಂದರೆ ಎಲ್ಲ ಜನರ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ, ಓಕೆ, ಅಗಾಪೆ ಲವ್ ವಿದೌಟ್ ಕಂಡೀಷನ್, ಯಾವ ಕಂಡೀಷನ್ ಇಲ್ಲದೆ, ಯಾವ ಪ್ರಶ್ನೆ ಇಲ್ಲದೆ, ಯಾವುದೇ ಬೌಂಡ್ರಿ ಇಲ್ಲದೆ, ಯಾವುದೇ ಷರತ್ತು ಹಾಕದೆ, ವಿದೌಟ್ ಎಕ್ಸ್ಪೆಕ್ಟೇಷನ್ ಆತನು ನಿನ್ನನ್ನು ಪ್ರೀತಿ ಮಾಡಿದ್ದಾನೆ ಮತ್ತು ನನ್ನನ್ನು ಪ್ರೀತಿ ಮಾಡಿದ್ದಾನೆ. ದೇವರು ಲೋಕದ ಯೋಹಾನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ. ದೇವರು ಈ ವಚನವನ್ನು ನೀವು ತುಂಬ ಕೇಳಿದ್ದೀರಿ, ರೈಟ್? ಎಸ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನು ಕೊಟ್ಟನು. ನೆಕ್ಸ್ಟ್ 17ನೇ ವಚನ ಹೇಳ್ತದೆ, ವೆರಿ ವೆರಿ ಇಂಪಾರ್ಟೆಂಟ್. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಆದರೆ ನಂಬದವನಿಗೆ ದೇವರ ಮಗನ ಒಬ್ಬನೇ ಹೆಸರನ್ನು ನಂಬದೇ ಹೋದ್ದರಿಂದ ಆಗಲೇ ತೀರ್ಪಾಗಿ ಹೋಯಿತು. ಅಂದರೆ ಆದಾಮನ ಸಂಬಂಧದಿಂದ ಯಾರೆಲ್ಲ ಹುಟ್ಟುತ್ತಾರೋ ಅವರ ಪ್ರತಿಯೊಬ್ಬರಲ್ಲಿ ಒಂದು ಜಡ್ಜ್ಮೆಂಟ್ ಇದೆ, ತೀರ್ಪಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ತೀರ್ಪಿದೆ. ಶರೀರ ಸಂಬಂಧವಾಗಿ ಯಾರು ಹುಟ್ಟುತ್ತಾರೆ ಅವರ ಮೇಲೆ ತೀರ್ಪಿದೆ, ದ ಜಡ್ಜ್ಮೆಂಟ್. ನೀನು ಪಾಪಿಯಾದದ್ದು ನೀನು ಪಾಪ ಮಾಡಿದ್ದರಿಂದಲ್ಲ, ನೀನು ಪಾಪಿಯಾದದ್ದು ಹುಟ್ಟುವಾಗಲೇ ನೀನು ಪಾಪಿ, ಜನ್ಮ ಪಾಪಿ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ತಾನು ಒಪ್ಪಿಕೊಳ್ಳಬೇಕು ತಾನು ಪಾಪಿ ಎಂದು. ಬಟ್ ಈ ಸ್ವಾಮಿ ಏನು ಮಾಡಿದ? ನಮ್ಮ ಮೇಲೆ ಇದ್ದ ಆ ತೀರ್ಪನ್ನು, ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಶಿಲುಬೆಗೆ ಜಡಿದು ಅದನ್ನು ಇಲ್ಲದಂತಾಗ ಮಾಡಿದ. ನಾವು ಓದಿ ನಮಗೆ ಸಿಗ್ತದೆ ಗಲೇಷನ್ 3 ಚಾಪ್ಟರ್, ಕೊಲೇಷನ್ 2 ಚಾಪ್ಟರ್ 14 ವರ್ಸ್. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರ, ಅಂದರೆ ಜಡ್ಜ್ಮೆಂಟ್ ಲೆಟರ್, ನಮ್ಮ ಮೇಲಿದ್ದ ತೀರ್ಪು, ನಮ್ಮ ಮೇಲಿದ್ದ ತೀರ್ಪನ್ನು ಆತನು ಹೊತ್ತುಕೊಂಡು ಹೋದ. ಓಕೆ, ಹಿ ಜಡ್ಜ್. ಆತ ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸ್ತಾ ತೋರಿಸ್ತಾನೆ. ದಟ್ ಮೀನ್ಸ್ ಸೈತಾನ್ನ ಪ್ರತಿ ಮನುಷ್ಯನ ಮೇಲೆ ಇದ್ದ ಲೀಗಲ್, ನ್ಯಾಯಬದ್ಧವಾದ ಅಧಿಕಾರವನ್ನು ಯೇಸು ಸ್ವಾಮಿ ನಿರಾಯುಧನಾಗಿ ಮಾಡಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯ. ಬಟ್ ಯೇಸು ಸ್ವಾಮಿ ನಮ್ಮ ಪಾಪಗಳಿಗೋಸ್ಕರ ಏನೆಲ್ಲ ಮಾಡಲಿಕ್ಕಿದೆ ಅದನ್ನು ಕ್ರೂಜೆಯಲ್ಲಿ ಆತನು ಮಾಡಿ ಮುಗಿಸ್ತಾನೆ. ಪಾಪಕ್ಕೆ ಪರಿಹಾರವನ್ನು ಆತನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬರ ಪಾಪಗಳನ್ನು, ಶಾಪಗಳನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ಆ ಪಾಪಕ್ಕೆ, ಶಾಪಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಾಧಿಗಳನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ಬಟ್ ಪ್ರತಿಯೊಬ್ಬ ಪಾಪಿ ತನ್ನ ಪಾಪದಿಂದ ವಿಮೋಚಿಸಲ್ಪಡಬೇಕಾದರೆ ಅವನು ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಆತನು ನಂಬಬೇಕು. ಅದಕ್ಕೆ ಯೇಸು ಹೇಳಿದ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳಿಸಿದ ಆತನು ನಂಬುತ್ತಾನೋ ಅವನು ನಿತ್ಯ ಜೀವವನ್ನು ಹೊಂದುತ್ತಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಓಕೆ, ನೀನು ಒಂದು ವೇಳೆ ನಂಬುವುದಿಲ್ಲ ಅಂತ ಹೇಳಿದ್ರೆ, ಆತನು ಮಾಡಿದ ಕೆಲಸವನ್ನು ನೀವು ನಂಬುವುದಿಲ್ಲ ಅಂತ ಹೇಳಿದ್ರೆ ನಿನಗೆ ಆ ತೀರ್ಪು ಕಂಟಿನ್ಯೂ ಆಗಿರುತ್ತದೆ. ಅದಕ್ಕೋಸ್ಕರ ಯೇಸು ಹೇಳಿದ,
ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕೊಟ್ಟನು. ತನ್ನ ಮಗನನ್ನು ಕೊಟ್ಟದ್ದು ಲೋಕಕ್ಕೆ ತೀರ್ಪು ಮಾಡಲಿಕ್ಕೆ ಅಲ್ಲ, ರಕ್ಷಣೆ ಮಾಡಲಿಕ್ಕೆ. ಆತ ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ನಂಬದವನಿಗೆ ಆಗಲೇ ತೀರ್ಪು ಆಗಿ ಹೋಯಿತು. ಅದರ ಅರ್ಥ ಅದು ಆ ತೀರ್ಪು ಕಂಟಿನ್ಯೂ ಆಗಿರುತ್ತದೆ. ಆ ತೀರ್ಪಿನಿಂದ ನಾವು ಹೊರಗೆ ಬರಬೇಕಾದ್ರೆ ಆತನು ಆ ತೀರ್ಪನ್ನು ಹೊಂದಿದ್ದಾನೆ. ವಿ ಮಸ್ಟ್ ಬಿಲೀವ್ ಇಸ್ ಫಿನಿಶ್ ವರ್ಕ್. ಅದಕ್ಕೆ ಯೇಸು ಹೇಳಿದ, ನಂಬಿದವನು ನಿತ್ಯ ಜೀವನ ಹೊಂದಿದ್ದಾನೆ. ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಆತನ ಹ್ಯೂಮನ್ ಸ್ಪಿರಿಟ್ ಆತನ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾನೆ. ಆತನ ಒಳಗಿನ ರಿಯಲ್ ಪರ್ಸನ್, ಈ ಶರೀರದ ಒಳಗಿರುವ ರಿಯಲ್ ಪರ್ಸನ್, ಆತನು ದೇವರ ಅನ್ಯೋನ್ಯತೆಗೆ ಆತನು ಸೇರುತ್ತಾನೆ. ಆತನು ನಂಬಿದಾಗ ಆತನ ಪಾಪಗಳು ಕ್ಷಮಿಸಲ್ಪಡುತ್ತವೆ. ನಂಬಿದಾಗ ಪಾಪಗಳು ಕ್ಷಮಿಸಲ್ಪಟ್ಟಾಗ ಅಲ್ಲಿ ಸೈತಾನಿಗೆ ನ್ಯಾಯಬದ್ಧವಾದ ಅಧಿಕಾರ ಆ ವ್ಯಕ್ತಿಯ ಮೇಲೆ ಇಲ್ಲ. ಬಟ್ ಈ ಸುವಾರ್ತೆಯನ್ನು, ಈ ಸತ್ಯಾಂಶವನ್ನು ನೀವು ನಂಬಬೇಕು. ನಂಬದ ಹಾಗೆ ಬೈಬಲ್ ಇದೇ ರೂಲರ್ಸ್ ಆಫ್ ಡಾರ್ಕ್ನೆಸ್, ಈ ಲೋಕದ ಅಧಿಪತಿ ಅಂದರೆ ಸೈತಾನನು ನಂಬಿಕೆಯಿಲ್ಲದವರ ಮನಸ್ಸನ್ನು ಆತನು ಮಂಕು ಮಾಡಿದ್ದಾನೆ. ಈ ಸತ್ಯಾಂಶವನ್ನು ನೀವು ನಂಬಾರದು. ಹಾಗೆ ಮಂಕು ಮಾಡಿದ್ದಾನೆ. ಯಾಕೆ? ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದು. ಅಂದರೆ ನೋ ಸೀರಿಯಸ್ನೆಸ್. ನಾವು ಹುಟ್ಟು ಕ್ರೈಸ್ತರು, ನಾವು ಜನ್ಮದಿಂದ ಕ್ರೈಸ್ತರು ಅಂತ, ಅಥವಾ ಬೇರೆ ಏನೋ ಸಂಗತಿಗಳನ್ನು ಮಾತಾಡ್ತಾರೆ. ಬಟ್ ಇಂಪಾರ್ಟೆಂಟ್, ನಿತ್ಯ ಜೀವ ಎಂಬುವಂಥದ್ದು ವೆರಿ 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 ಇಂಪಾರ್ಟೆಂಟ್. ನಿತ್ಯ ಜೀವ ಪ್ರಿಯರೇ, ನಿಮಗೆ ಸಿಗುವಂಥದ್ದು ನೀವು ಮಾಡಿದ ಪುಣ್ಯ ಕ್ರಿಯೆಗಳಿಂದ ಅಲ್ಲ, ನೀವು ಮಾಡಿದ ಒಳ್ಳೆಯ ಕೆಲಸದಿಂದ ಅಲ್ಲ, ಒಳ್ಳೆಯ ಬ್ಯಾಕ್ಗ್ರೌಂಡಿಂದ ಹುಟ್ಟಿದ್ದರಿಂದಲ್ಲ, ಒಳ್ಳೆಯ ಹಿನ್ನೆಲೆಯಿಂದ ಅಲ್ಲ. ನಿತ್ಯ ಜೀವ ಸಿಕ್ಕಿದ್ದು ನಿಮ್ಮ ಪ್ರಯತ್ನದಿಂದ ಅಲ್ಲ. ನಿತ್ಯ ಜೀವ ನಮಗೆ ಸಿಕ್ಕಿದ್ದು ಆತನು ಪಾಪಗೋಸ್ಕರ ಏನು ಮಾಡಿ ಮುಗಿಸ್ತಾನೆ, ಆ ತೀರ್ಪನ್ನು ಆತನು ಹೊಂದಿದ್ದಾನೆ, ಆತನು ಹೂಣಲ್ಪಟ್ಟಿದ್ದಾನೆ, ಆತನು 3ನೇ ದಿನ ಪುನರುತ್ಥನಾಗಿದ್ದಾನೆ. ಹಿಸ್ ಜೀಸಸ್. ಇದನ್ನು ನೀವು ನಂಬಿದಾಗ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್. ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ. ಪ್ರೈಸ್ ಗಾಡ್. ನೀವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತೀರಿ. ಪ್ರೇರೆ, ನಾವು ನಂಬಿದವರು ನಿತ್ಯ ಜೀವನ ಹೊಂದುತ್ತೇವೆ ಅಲ್ಲ, ಹೊಂದಿದ್ದೇವೆ. ಯಾರೆಲ್ಲ ನೀವು ನಂಬಿದ್ದೀರಿ, ಯೇಸು ಕ್ರಿಸ್ತನು ಕ್ರೂಜಲ್ಲಿ ನಿನಗೋಸ್ಕರ ಸತ್ತಿದ್ದಾನೆ, ನಿನಗೋಸ್ಕರ ತೀರ್ಪನ್ನು ಹೊಂದಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥನಾಗಿದ್ದಾನೆ ಅಂತ ನೀವು ನಂಬಿದಾಗ ನೀವು ನಿತ್ಯ ಜೀವವನ್ನು ಹೊಂದಿದ್ದೀರಿ. ನಿತ್ಯ ಜೀವವು ನಿಮ್ಮಲ್ಲಿ ಇದೆ. ಮಗನನ್ನು ನಂಬಿದವನ ಒಳಗೆ ನಿತ್ಯ ಜೀವ ಇದೆ. ಬಟ್ ಜೀವ ಇದೆ ಅಂತ ಅನೇಕರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಪುನಃ ವಾಕ್ಯವನ್ನು ಕೇಳುವುದು. ಮೇ ಬಿ ಸೇಮ್ ವರ್ಡ್ ನೀವು ಕೇಳ್ತೀರಿ, ನಿಮ್ಮ ಮೈಂಡನ್ನು ಯಾವಾಗಲೂ ನೂತನಪಡಿಸುವಂಥದ್ದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೋಹಾನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ ನಾವು ಓದಿದ್ರೆ ನಮಗೆ ಸಿಗ್ತದೆ 12ನೇ ವಚನ. ಯೋಹಾನ ಪತ್ರಿಕೆ, 1ನೇ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ನಾನು ನಿಮಗೋಸ್ಕೊಳ್ತೇನೆ, ಯಾವನು ದೇವರ ಮಗನನ್ನು ಅಂಗೀಕರಿಸ್ತಾನೋ ಅವನಿಗೆ ಆ ಜೀವ ಉಂಟು. ಆ ಜೀವ ಉಂಟು. ನಂಬಿದವನು ನಿತ್ಯ ಜೀವನ ಹೊಂದಿದ್ದಾನೆ, ರೈಟ್? ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವ ಇಲ್ಲ. ನೋ ಇಟರ್ನಲ್ ಲೈಫ್. ಓಕೆ. 12ನೇ ವಚನ ಹೇಳ್ತದೆ, 12ನೇ ವಚನ, ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳು ಬರೆದಿದ್ದೇನೆ. ಅದರರ್ಥ ಅವರು ಬಾರ್ನ್ ಅಗೇನ್ ಆದವರು. ವಿಶ್ವಾಸಿಗಳಿಗೆ ಇಲ್ಲಿ ಅಪೊಸ್ತಲ ಯೋಹಾನನು ಈ ಪತ್ರಿಕೆಯನ್ನು ಬರೀತಾನೆ, ನಿಮಗೆ ಗೊತ್ತಿಲ್ಲ ಅಂತಲ್ಲ. ಈ ಪತ್ರಿಕೆಯನ್ನು ಯಾಕೆ ಬರೀತೇನೆ ಅಂತ ಹೇಳಿದರೆ, ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ. ನಿಮ್ಮ ಹೆಡ್ಡಲ್ಲಿ ತುಂಬ ಸ್ಕ್ರಿಪ್ಚರ್ ನಾಲೆಜ್ ಇರಬಹುದು, ಬಟ್ ನಮ್ಮ ಸ್ಪಿರಿಟಲ್ಲಿ ಯಾವಾಗಲೂ ನಮಗೆ ಗೊತ್ತಾಗಬೇಕು. ಯಾವಾಗ ನಿಮಗೆ ಗೊತ್ತಾಗ್ತದೆ ಆಗ ಲೈಫನ್ನು ನೀವು ಜೀವಿಸ್ತೀರಿ. ಎಲ್ಲಿವರೆಗೆ ನಿಮಗೆ ಆ ಜೀವ ಗೊತ್ತಾಗುವುದಿಲ್ಲ ಅದನ್ನು ನೀವು ಜೀವಿಸಲಿಕ್ಕೆ ಆಗುವುದಿಲ್ಲ. ಯು ವಿಲ್ ಲಿವ್ ಡಿಫರೆಂಟ್ ಲೈಫ್. ನೀವು ಪಾಪಭರಿತವಾದ ಜೀವಿತವನ್ನು ಜೀವಿಸ್ತಿಲ್ಲ, ಪರಿಶುದ್ಧವಾದ ಜೀವಿತವನ್ನು ಜೀವಿಸ್ತೀರಿ. ಯಾವಾಗ ನಿಮಗೆ ಗೊತ್ತಾಗ್ತದೆ. ಇವತ್ತು ಅನೇಕರು ಹೇಳ್ತಾರೆ, ನನಗೆ ಜೀವಿಸಲಿಕ್ಕೆ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂತೇಳಿ ಗೊತ್ತಿಲ್ಲ. ಇಂಪಾರ್ಟೆಂಟ್ ನಮಗೆ ಗೊತ್ತಾಗುವಂಥದ್ದು. ಗೊತ್ತಾಗುವುದಂತ ಹೇಳಿದ್ರೆ,
ಅದು ಪ್ರಕಟಣೆ, ಇಟ್ಸ್ ಅ ರೆವಲೇಷನ್. ಅದಕ್ಕೋಸ್ಕರ ಪೌಲನು ಇಲ್ಲಿ ಅಪೊಸ್ತಲ ಯೋಹಾನ ಹೇಳ್ತಾನೆ, ಈ ಮಾತುಗಳು ನಿಮಗೆ ಬರೆದಿದ್ದೇನೆ. ಯಾಕೆ? ದೇವರ ಮಗನ ಹೆಸರಿನಲ್ಲಿ ನಂಬಿಕೆಯಿಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳು ಬರೆದಿದ್ದೇನೆ. ನಿಮಗೆ ಗೊತ್ತಾಯಿತು ಅಂತ ಹೇಳಿದರೆ ನೀವು ಸುಮ್ಮನೆ ಏನೇನೋ ಜೀವಿತ ಜೀವಿಸ್ತಿಲ್ಲ. ಓಕೆ, ನೀವು ಗೊತ್ತಾಯಿತು ಅಂತ ಹೇಳಿದರೆ ಗೊತ್ತಾದವರಾಗಿ ನೀವು ಜೀವಿಸ್ತೀರಿ. ಗೊತ್ತಾಯಿತು ಅಂತ ಹೇಳಿದರೆ ಅನೇಕರಿಗೆ ಅದು ಕಾಣ್ತದೆ. ಇವತ್ತು ಅನೇಕರಿಗೆ ಪ್ರಾಬ್ಲಮ್ ಏನಂತ ಹೇಳಿದರೆ, ಅವರು ದೇವರ ವಾಕ್ಯದಲ್ಲಿ ತಮ್ಮ ಸಮಯವನ್ನು ಕೊಡುವುದಿಲ್ಲ. ದಿನದ 24 ಗಂಟೆ ಇದೆ ದೇವರ ವಾಕ್ಯವನ್ನು ಓದಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ, ತಮ್ಮ ಆತ್ಮನಿಗೆ ಫೀಡ್ ಮಾಡಲಿಕ್ಕೆ ಅವ್ರ ಸಮಯವನ್ನು ಕೊಡುವುದಿಲ್ಲ. ಅವ್ರ ಸಮಯವನ್ನು ಫುಲ್ಲು ಬೇರೆ ವಿಷಯಗಳಿಗೆ ಕೊಡ್ತಾರೆ. ನೋ ಪರ್ಸನಲ್ ಪ್ರೇಯರ್, ಪರ್ಸನಲ್ ಆಗಿ ದೇವರೊಟ್ಟಿಗೆ ಸಮಯವನ್ನು ಕಳೆಯುವಂಥದ್ದಿಲ್ಲ. ಪರ್ಸನಲ್ ಆಗಿ ಅವರಿಗೋಸ್ಕರ ದೇವರ ವಾಕ್ಯವನ್ನು ಸ್ಟಡಿ ಮಾಡುವಂಥದ್ದಿಲ್ಲ. ಅನೇಕರು ದೇವರ ವಾಕ್ಯವನ್ನು ಸ್ಟಡಿ ಮಾಡ್ತಾರೆ ಯಾರಿಗಾದರೂ ಏನಾದರೂ ಬೋಧಿಸಬೇಕಂತ, ಯಾರಿಗಾದರೂ ಏನಾದರೂ ಹೇಳಬೇಕು. ಮೊದಲು ನಾವು ದೇವರ ವಾಕ್ಯವನ್ನು ನಮಗೋಸ್ಕರ ನಾವು ಓದಬೇಕು. ನಾವು ದೇವರ ವಾಕ್ಯವನ್ನು ಓದಬೇಕು ನಾವು ಜೀವಿಸಲಿಕ್ಕೆ. ನಾವು ದೇವರ ವಾಕ್ಯವನ್ನು ಓದುವುದು ಯಾಕೆ? ಜೀವಿಸಲಿಕ್ಕೆ. ಹೇಗೆ ನೀವು ಶರೀರಕ್ಕೆ ಊಟ ಮಾಡ್ತೀರಿ, ನಿಮಗೋಸ್ಕರ ಊಟ ಮಾಡ್ತೀರಿ. ನಿಮ್ಮ ಶರೀರದ ನ್ಯೂಟ್ರಿಷನ್ಗೋಸ್ಕರ ಊಟ ಮಾಡ್ತೀರಿ. ನಿಮ್ಮ ಶರೀರದ ಆರೋಗ್ಯಕ್ಕೋಸ್ಕರ ಊಟ ಮಾಡ್ತೀರಿ. ನ್ಯೂಟ್ರಿಷನ್ ಫುಡ್ಗಳನ್ನು ತಿಂತೀರಿ. ಯಾಕೆ? ನಿಮ್ಮ ಹೆಲ್ತಿಯಾಗಿ ಜೀವಿಸಬೇಕು ಅಂತ. ಏನೇನು ತಿನ್ನಲಿಕ್ಕೆ ಹೋಗುವುದಿಲ್ಲ, ಜಂಕ್ ಫುಡ್ಗಳನ್ನು ತಿನ್ನುವುದಿಲ್ಲ. ಕೆಲವರು ಬಹಳ ಸೆಲೆಕ್ಟಿವ್ ಫುಡ್ಗಳನ್ನು ತಿಂತಾರೆ. ಯಾಕೆ? ಅವರ ಆರೋಗ್ಯದಲ್ಲಿ ಜೀವಿಸಬೇಕಂತ. ಅದು ಫಿಸಿಕಲ್ ಫುಡ್. ನಿಮ್ಮ ಆತ್ಮಕ್ಕೆ ಕೂಡ ಯಾವ ಜಂಕ್ ಫುಡ್ ಕೊಡುವುದಲ್ಲ. ನಿಮ್ಮ ಆತ್ಮಕ್ಕೆ ಕೂಡ ರೈಟ್ ಫುಡ್ಡನ್ನು ಹಾಕಬೇಕು. ಯಾಕೇನಿಲ್ಲದ್ರೆ ನಿಮ್ಮ ಆತ್ಮದ ಆರೋಗ್ಯ ಕೆಟ್ಟು ಹೋಗ್ತದೆ. ನಿಮ್ಮ ಶರೀರದ ವಿಷಯದಲ್ಲಿ ನೀವು ಫುಡ್ ತಿನ್ನುವಾಗ ಬಹಳ ಕೇರ್ಫುಲ್ ಇರ್ತೀರಿ. ಆಹಾರವನ್ನು ತಿನ್ನುವಾಗ ಟೈಮ್ ಟು ಟೈಮ್ ತಿಂತೀರಿ. ಸ್ವಲ್ಪ ಟೈಮ್ ಮಿಸ್ ಆಯ್ತಂದ್ರೆ ಕೆಲವರಿಗೆ ಕಣ್ಣು ಕತ್ತಲೆ ಬರ್ತದೆ. ಅದು ಶರೀರಕ್ಕೆ ಕಣ್ಣು ಕತ್ತಲೆ ಬರ್ತದೆ. ನೀವು ಆತ್ಮಿಕವಾದ ಆಹಾರವನ್ನು ತಿನ್ನದಿದ್ದರೆ, ಸರಿಯಾದ ವಾಕ್ಯವನ್ನು ಮೆಡಿಟೇಟ್ ಮಾಡದಿದ್ದರೆ ನಿಮ್ಮ ಆತ್ಮಕ್ಕೆ ಕೂಡ ಕಣ್ಣು ಕತ್ತಲೆ ಬಂದ ಹಾಗೆ ಆಗ್ತದೆ. ರೈಟ್? ಯೇಸು ಹೇಳಿದ ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದ ಅಲ್ಲ. ಅದರ ರೊಟ್ಟಿ ತಿನ್ನಬಾರದಂತಿಲ್ಲ, ರೊಟ್ಟಿ ತಿನ್ನಬೇಕು ಶರೀರಕ್ಕೆ. ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಅವನು ಬದುಕುತ್ತಾನೆ. ದೇವರ ಬಾಯಿಂದ ಬರುವ ಮಾತು ಅದು ನಮ್ಮ ಆತ್ಮಕ್ಕೆ ಮಾತಾಡುತ್ತದೆ. ಇಟ್ ಇಸ್ ಅ ರೆವಲೇಷನ್, ಅದು ಪ್ರಕಟಣೆ. ಅದಕ್ಕೋಸ್ಕರ ನಾವು ಟೈಮನ್ನು ತೆಗೆದುಕೊಳ್ಬೇಕು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ. ಆ ವಾಕ್ಯವನ್ನು ಮೆಡಿಟೇಟ್ ಮಾಡಿದಾಗ ನಿಮ್ಮ ಇನ್ನರ್ ಕಣ್ಣುಗಳು ನೋಡಲಿಕ್ಕೆ ಪ್ರಾರಂಭ ಮಾಡ್ತವೆ. ನಿಮ್ಮ ಇನ್ನರ್ ಕಣ್ಣುಗಳು, ಒಳಗಿನ ಅಂತರ್ಯದ ಕಣ್ಣುಗಳು ಬೆಳಗಲ್ಪಡುತ್ತವೆ. ನಿಮ್ಮ ಅಂತರ್ಯದ ಇಂದ್ರಿಯಗಳು ಆಕ್ಟಿವೇಟ್ ಆಗುತ್ತವೆ. ಓಕೆ, ಆಗ ನೀವು ಒಳಗಿಂದ ನೀವು ಯಾರಾಗಿದ್ದೀರಿ, ಎಂಥ ಸಂಬಂಧದಲ್ಲಿ ಇದ್ದೀರಿ ಅದನ್ನು ನೀವು ಥಿಂಕ್ ಮಾಡ್ತೀರಿ ಹೊರತು ಹೊರಗೆ ಸೋತು ಹೋದ, ಓಡಿ ಹೋದ ಸೈತಾನನ ಬಗ್ಗೆ ನೀವು ಆಲೋಚನೆ ಮಾಡುವುದಿಲ್ಲ. ದೇವರು ನಿಮಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ, ಯಾವ ಸ್ಥಾನವನ್ನು ಕೊಟ್ಟಿದ್ದಾನೆ ಅದನ್ನು ನೀವು ಮೆಡಿಟೇಟ್ ಮಾಡ್ತೀರಿ ಹೊರತು ರೋಗಗಳ ಬಗ್ಗೆ ಜಾಸ್ತಿ ಮೆಡಿಟೇಟ್ ಮಾಡುವುದಿಲ್ಲ. ವ್ಯಾಧಿಗಳ ಬಗ್ಗೆ ನೀವು ಜಾಸ್ತಿ ಮೆಡಿಟೇಟ್ ಮಾಡುವುದಿಲ್ಲ. ಓಕೆ, ನಿಮ್ಮ ಆತ್ಮದಲ್ಲಿ ಏನು ಇದೆ, ದೇವರು ಏನಿದೆ ಅದನ್ನು ಹುಡುಕುತ್ತೀರಿ. ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿಯಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ಓಕೆ, ನಿಮ್ಮ ಆತ್ಮಿಕವಾಗಿ ನೀವು ಫಿಟ್ ಇದ್ದರೆ ನೀವು ಶರೀರದಲ್ಲಿ ಎಲ್ಲ ಏರಿಯಾದಲ್ಲಿ ನೀವು ಫಿಟ್ ಆಗಿರುತ್ತೀರಿ. ನೀವು ಫಿಟ್ ಆಗಿರುತ್ತೀರಿ, ಶಾರೀರಿಕವಾಗಿ ನೀವು ಫಿಟ್ ಆಗಿರುತ್ತೀರಿ. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಓದಿರಿ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ, ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ. ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡೋದು ಕೇವಲ ಸ್ಕ್ರಿಪ್ಚರ್ ಬಾಯಾಟ ಮಾತ್ರ ಮಾಡುವುದಲ್ಲ. ಓಕೆ, ಸ್ಕ್ರಿಪ್ಚರ್ಗಳು ಬಾಯಾಟ ಮಾಡಿ, ನೋ ಪ್ರಾಬ್ಲಮ್. ಬಟ್ ಅದನ್ನು ಮೆಡಿಟೇಟ್ ಮಾಡುವಂಥದ್ದು, ನೀನು ಅದರಲ್ಲಿ ಯಾರಾಗಿದ್ದಿ, ಆ ವಾಕ್ಯ ನಿನ್ನ ಕುರಿತಾಗಿ ಏನು ಹೇಳುತ್ತದೆ, ವೈಯಕ್ತಿಕವಾಗಿ ನಿನಗೆ ದೇವರು ಯಾರಾಗಿದ್ದಾನೆ, ವೈಯಕ್ತಿಕವಾಗಿ ಯೇಸು ನಿನಗೆ ಏನಾಗಿದ್ದಾನೆ, ವೈಯಕ್ತಿಕವಾಗಿ ಪವಿತ್ರಾತ್ಮನ ಅನ್ಯೋನ್ಯತೆ ನಿನ್ನ ವಿಷಯದಲ್ಲಿ ಏನಾಗಿದೆ, ವೈಯಕ್ತಿಕವಾಗಿ ನೀನು ಎಂಜಾಯ್ ಮಾಡ್ತಾ ಇದ್ದೀಯ,
ದೇವರ ವಾಕ್ಯದಲ್ಲಿ. ವೈಯಕ್ತಿಕವಾಗಿ ನೀನು ದೇವರಲ್ಲಿ ಆನಂದ ಪಡ್ತಾ ಇದೆಯಾ? ದ ಇಂಪಾರ್ಟೆಂಟ್ ಯುವರ್ ಪರ್ಸನಲ್ ಲೈಫ್. ಅಥವಾ ಕೇವಲ ನೀವು ಸಂಡೇ ಸಭೆಗೆ ಹೋಗ್ತೀರಿ, ಬರ್ತೀರಿ ಒಂದು ಸಂಪ್ರದಾಯದ ಪ್ರಕಾರ. ಓಕೆ, ಕೆಲವರಿಗೆ ಪಾಪ ವರ್ಷಿಪ್ ಮಾಡ್ತಾರೆ ಮತ್ತು ವಾಕ್ಯ ಕೇಳುವಾಗ ಅವರವರಷ್ಟೇ ಇರ್ತಾರೆ. ಗೊತ್ತಿಲ್ಲ ಯಾಕೆ ವಾಕ್ಯ ಕೇಳುವುದಂತ. ವರ್ಡ್ ಕೇಳುವಂಥದ್ದು ನಿಮ್ಮ ಬಾರ್ನಗೇನಾದ ಇನ್ನರ್ ಮ್ಯಾನನ್ನು ನೀವು ಮೇಂಟೈನ್ ಮಾಡಲಿಕ್ಕೆ. ಯಾಕಂದರೆ ನಿಮ್ಮ ಇನ್ನರ್ ಮ್ಯಾನ್, ನಿಮ್ಮ ಅಂತರದ ಮನುಷ್ಯನಿಗೆ ದೇವರ ವಾಕ್ಯ ಮಾತಾಡ್ತದೆ. ನಿಮ್ಮ ಅಂತರದ ಮನುಷ್ಯನ ಕಣ್ಣುಗಳು ಬೆಳಗಿದವಂತ ಹೇಳಿದರೆ ಅವನ ಪ್ರಾಬ್ಲಮ್ಗಳನ್ನು ನೋಡಿದ್ರೆ ಅವನ ಸೊಲ್ಯೂಷನನ್ನು ನೋಡ್ತಾನೆ, ಅವನ ಆರೋಗ್ಯವನ್ನು ನೋಡ್ತಾನೆ, ಅವನ ಜಯವನ್ನು ನೋಡ್ತಾನೆ. ಒಳಗಿನ ಮನುಷ್ಯ ಮಲಗಿದ ಅಂತ ಹೇಳಿದರೆ ಹೊರಗಿನ ಮನುಷ್ಯ ಯಾವಾಗಲೂ ಸಮಸ್ಯೆಗಳನ್ನು ನೋಡ್ತಾನೆ, ತೊಂದರೆಗಳನ್ನು ನೋಡ್ತಾನೆ, ಪ್ರಾಬ್ಲಮ್ಗಳನ್ನು ನೋಡ್ತಾನೆ. ಅದಕ್ಕೋಸ್ಕರ ಬೈಬಲ್ ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿದ್ದಾನೆ. ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ. ಕ್ರಿಸ್ತನೊಡನೆ ಎದ್ದು ಬಂದದ್ದು ನಿಮ್ಮ ಶರೀರ ಅಲ್ಲ, ಕ್ರಿಸ್ತನೊಡನೆ ಎದ್ದು ಬಂದದ್ದು ನಿಮ್ಮ ಪ್ರಾಣ ಕೂಡ ಅಲ್ಲ. ಕ್ರಿಸ್ತನೊಡನೆ ಎದ್ದು ಬಂದದ್ದು ರಿಯಲ್ ಯು ಆರ್ ಸ್ಪಿರಿಟ್, ರಿಯಲ್ ಪರ್ಸನ್. ಪ್ರೇರಿ, ಇದು ಊಹೆ ಅಲ್ಲ, ಗ್ರಹಿಕೆ ಅಲ್ಲ. ದ ರಿಯಲ್ ಪರ್ಸನ್, ಮಾರ್ನಗೇನಾದ ಹೊಸದಾಗಿ ಹುಟ್ಟಿದ ವ್ಯಕ್ತಿ, ಆತನು ಕ್ರಿಸ್ತನಲ್ಲಿ ಇದ್ದಾನೆ. ಕ್ರಿಸ್ತನಲ್ಲಿ ಅಂತ ಹೇಳಿದ್ರೆ ಕ್ರಿಸ್ತನ್ ನಮ್ಮ ಮನೆಯಾಗಿದ್ದಾನೆ. ಆ ಕ್ರಿಸ್ತನು ಸಕಲ ರಾಜ್ಯತ್ವ ಅಧಿಕಾರ ದೊರೆತನಗಳ ಮೇಲೆ ಆಸನಾರೂಢನಾಗಿದ್ದಾನೆ. ಬೈಬಳುತ್ತದೆ ಅವುಗಳನ್ನು ಹುಡುಕಿರಿ. ಅದಕ್ಕೆ ರೈಟ್, ಅವುಗಳನ್ನು ಮೇಲಿರುವುಗಳನ್ನು ಹುಡುಕಿರಿ, ಭೂ ಸಂಬಂಧವಾದ ಹುಡುಕಬೇಡ್ರಿ. ಯೇಸು ಯಾವಾಗಲೂ ಮಾತಾಡ್ತಾ ಇದ್ದ, ನೀವು ಕೆಳಗಿನವರು, ನಾನು ಮೇಲಿನವನು, ನಾನು ಮೇಲಿನವನು. ಇವತ್ತು ನೀವು ಕ್ರಿಸ್ತನಲ್ಲಿ ನೀವು ಮೇಲಿನವರಾಗಿದ್ದೀರಿ. ನಿಕೋದೇಮನಿಗೆ ಯೇಸು ಸ್ವಾಮಿ ಹೇಳಿದ, ಒಬ್ಬನು ಮೇಲಿನಿಂದ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣುವುದಿಲ್ಲ. ಹಿ ಕ್ಯಾನಾಟ್ ಸಿ ದ ಕಿಂಗ್ಡಮ್ ಆಫ್ ಗಾಡ್. ಆತನು ದೇವರ ರಾಜ್ಯವನ್ನು ನೋಡುವುದಿಲ್ಲ, ಕೇವಲ ಈ ಲೋಕದ ರಾಜ್ಯವನ್ನು ನೋಡ್ತಾನೆ. ರೈಟ್ ಪ್ರೇರೆ, ನಿಮ್ಮ ಆತ್ಮಿಕ ಜೀವಿತವನ್ನು ನೀವು ಪ್ರೊಟೆಕ್ಟ್ ಮಾಡ್ರಿ. ಯೇಸು ಸ್ವಾಮಿ ಹೇಳಿದ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ಮರಣದಿಂದ ಪಾರಾಗಿ, ಅಂದರೆ ನಿಮ್ಮ ಆತ್ಮ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದೆ. ನೀವು ತೀರ್ಪಿಗೆ ಗುರಿಯಾಗುವುದಿಲ್ಲ. ಕ್ರಿಸ್ತನಲ್ಲಿ ಇರುವವರಿಗೆ ತೀರ್ಪಿಲ್ಲ, ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ಬೈಬಲ್ ಹೇಳ್ತದೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನೀವು ಎಷ್ಟರವರೆಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಮತ್ತು ಎವ್ರಿ ಡೇ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿ, ಧ್ಯಾನ ಮಾಡಿರಿ. ಒಂದು ವೇಳೆ ನೀವು ಸಿಕ್ಕಾಗಿದ್ದೀರಿ, ನಿಮ್ಮ ಒಳಗಿನ ಕಣ್ಣುಗಳಿಂದ ನೋಡ್ರಿ. ನನ್ನೆನಿದಿಲ್ಲ ಕೇವಲ ಪಾಸಿಟಿವ್ ಥಿಂಕಿಂಗ್ ಅಂತ, ಬಟ್ ನಿಮ್ಮ ಒಳಗಿನ ಮನುಷ್ಯನು ನಿಮ್ಮ ಫೀಡ್ ಮಾಡಿದರೆ, ಮೆಡಿಟೇಟ್ ಮಾಡಿದರೆ. ಹೇಗೆ ಮೆಡಿಟೇಟ್ ಮಾಡೋದು? ಕ್ರಿಸ್ತನಲ್ಲಿ ದೇವರು ನನ್ನನ್ನು ತನ್ನ ಪುತ್ರನಾಗಿ ಸ್ವೀಕರಿಸ್ತಾನೆ. ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಕ್ರಿಸ್ತನಲ್ಲಿ ನಾನು ಜಯಶಾಲಿ ಆಗಿದ್ದೇನೆ. ನೀವು ಪುನಃ ಪುನಃ ಅದನ್ನು ಹೇಳುತ್ತಿರುವಾಗ ಮಟರ್ ಅಂತ ಹೇಳ್ತಾರೆ. ಅದರ ಅರ್ಥ ಒಂದು ರೀತಿಯ ಮೆಡಿಟೇಷನ್. ಯು ಬಿಗನ್ ಟು ಸಿ ಯುವರ್ ಸೆಲ್ಫ್. ಒಂದು ವೇಳೆ ನೀನು ವೀಲ್ ಚೇರಲ್ಲಿದ್ದಿ ಅಥವಾ ಸಿಕ್ ಬೆಡ್ಡಲ್ಲಿದ್ದಿ, ನಿನ್ನನ್ನು ಯಾವಾಗಲೂ ಸಿಕ್ ಬೆಡ್ಡಲ್ಲಿ ವೀಲ್ ಚೇರಲ್ಲಿ ಇರುವುದನ್ನು ನೋಡಬೇಡ, ನಡೆಯುವುದನ್ನು ನೋಡು. ಆಲ್ವೇಸ್ ಸಿ ಯುವರ್ ಸೆಲ್ಫ್. ದೇವರ ವಾಕ್ಯದ ಆಧಾರದ ಮೇಲೆ ನಿನ್ನನ್ನು ನೋಡಲಿಕ್ಕೆ ಪ್ರಾರಂಭ ಮಾಡು. ನಾನು ಆರೋಗ್ಯದಲ್ಲಿ ನಡೆಯುತ್ತೇನೆ. ಓಕೆ, ಆ ಮೆಂಟಲ್ ಸ್ಟ್ರಾಂಗ್ ಹೋಲ್ಡ್ಗಳು ಕೆಳಗೆ ಬೀಳ್ತವೆ ಯಾವಾಗ ದೇವರ ವಾಕ್ಯ ಪ್ರಕಟಣೆ ಆಗ್ತದೆ. ಇದನ್ನು ಎವ್ರಿ ಡೇ ಮಾಡ್ರಿ. ಪ್ರಾಬ್ಲಮ್ ಬರುವವರಿಗೆ ಕಾಯಬೇಡ್ರಿ. ಓಕೆ, ಸಿಕ್ನೆಸ್ ಬರುವವರಿಗೆ ಕಾಯಬೇಡ್ರಿ. ಒಬ್ಬ ನೀರು ಕುಡಿಯುವುದು ಯಾಕಂತ ಹೇಳಿದ್ರೆ ಬಾಯಾರಿಕೆ ಆದ ನಂತರ ನೀರು ಕುಡಿಯುವುದಲ್ಲ. ಆ್ಯಕ್ಚುಲಿ ಮೆಡಿಕಲ್ ಸೈನ್ಸ್ ಪ್ರಕಾರ ನೀರು ಯಾವಾಗಲೂ ಅವನು ಕುಡಿಯಬೇಕು. ಬಾಯಾರಿಕೆ ಆಗುವುದಂತ ಹೇಳಿದ್ರೆ ಅದು ಮೀರಿದೆ. ಓಕೆ, ಲಾಸ್ಟ್ ಬಾಯಾರಿಕೆ ಆಗೋದು. ನೀರು ಯಾವಾಗಲೂ ನಿಮ್ಮ ದೇಹಕ್ಕೆ ನೀವು ಕುಡಿಯಬೇಕು. ಓಕೆ, ನಾನು ಫಿಸಿಕಲಿ ಮಾತಾಡ್ತಾ ಇದ್ದೇನೆ. ನೀವು ಹಸಿವು ಆಗುವವರೆಗೆ ನೀವು ಕಾಯುವುದಿಲ್ಲ. ಟೈಮ್ ಟು ಟೈಮ್ ಊಟ ಮಾಡ್ತೀರಿ. ಹಸಿವು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಅದು ಮೀರಿ ಹೋಗಿದೆ ಟೈಮ್.
ಅದಕ್ಕೋಸ್ಕರ ಹಸಿವಾಗ್ತಾ ಇದೆ. ಹಸಿವಾದರೆ ಏನು ಮಾಡ್ತೀರಿ? ಇಮಿಡಿಯೇಟ್ಲಿ ಊಟ ಕೊಡ್ತೀರಿ. ಸ್ಪಿರಿಚುವಲ್ ನೀವು ವೀಕ್ ಆದರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ತದೆ ಒಂದು ರೀತಿಯ ಫಿಯರ್, ಒಂದು ರೀತಿಯ ಭಯ, ಒಂದು ರೀತಿಯ ಇನ್ಸೆಕ್ಯೂರ್ ಸ್ಟಾರ್ಟ್ ಆಗ್ತದೆ. ನೀವೇನು ಮಾಡುತ್ತೀರಿ? ಒಬ್ಬರು ನನ್ನ ಹತ್ರ ಕೇಳಿದರು, ನನಗೆ ಭಯ ಆಗ್ತಾ ಇದೆ, ಏನು ಮಾಡು? ಹೇಳಿದೆ, ವಾಕ್ಯ ಕೇಳಿ ಅಂತ ಹೇಳಿದೆ. ಅಲ್ಲ, ವಾಕ್ಯ ಕೇಳುವ ಸರಿ ಆಗ್ತದೆ, ಸಂಜೆ ಪುನಃ ಸ್ಟಾರ್ಟ್ ಆಗ್ತದೆ, ಪುನಃ ವಾಕ್ಯ ಕೇಳಿ. ಹಸಿವಾದರೆ ಏನು ಮಾಡ್ತೀರಿ ಅಂತ ಕೇಳಿದೆ. ಹಸಿವಾದರೆ ಊಟ ಮಾಡ್ತೇನೆ, ಪುನಃ ಸಂಜೆ ಹಸಿವಾದರೆ ಊಟ ಮಾಡ್ತೇನೆ, ಬೆಳಿಗ್ಗೆ ಹಸಿವಾದರೆ ಊಟ ಮಾಡ್ತೇನೆ, ಮಧ್ಯಾಹ್ನ ಹಸಿವಾದರೆ ಊಟ ಮಾಡ್ತೇನೆ. ಸಿಂಪಲ್. ಭಯ ಆಗ್ತಾ ಇದೆ, ವಾಕ್ಯ ಕೇಳಿ. ಭಯ ಬರುವವರೆಗೆ ಕಾಯಬೇಡ್ರಿ. ಮೊದಲೇ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿ ಪ್ರಿಪೇರ್ ಆಗಿರಿ. ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಅದು ಹೇಳಿದನದ ಆತ್ಮ ಅಲ್ಲ. ನಾನು ಕ್ರಿಸ್ತನಲ್ಲಿ ಜಯಶಾಲಿಗಳಿಂದ ಜಯಶಾಲಿ. ನಾನು ಚೀಯೋನ್ನಲ್ಲಿ ಹುಟ್ಟಿದವನು. ಚೀಯೋನ್ನಲ್ಲಿ ಹುಟ್ಟಿದ ಯಾವ ನಿವಾಸಿ ಕೂಡ ಅಸ್ವಸ್ಥನಿಂದ ಹೇಳುವುದಿಲ್ಲ. ಮೆಡಿಟೇಟ್, ಧ್ಯಾನ ಮಾಡ್ರಿ. ದ ಸ್ಪಿರಿಚುವಲ್ ವರ್ಡ್ ನ್ಯೂಟ್ರಿಷನ್ ನಿಮ್ಮ ಆತ್ಮಕ್ಕೆ ಕೊಡ್ರಿ. ಸ್ಪಿರಿಚುವಲ್ ನ್ಯೂಟ್ರಿಷನ್ ಎನರ್ಜೈಸ್ ಯುವರ್ ಸ್ಪಿರಿಟ್. ಓಕೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ಲೀಡ್ ಮಾಡ್ತೇನೆ. ಬನ್ನಿ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಯೇಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಯೇಸುವೆ, ನೀನು ಹೇಳಿದಿ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳಿಸಿದ ಆತನು ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ, ತೀರ್ಪಿಗೆ ಗುರಿಯಾಗುವುದಿಲ್ಲ. ಎಸ್ ಲಾರ್ಡ್, ನಾವು ಕ್ರಿಸ್ತನಲ್ಲಿ ನಿತ್ಯ ಜೀವವನ್ನು ಹೊಂದಿದ್ದೇವೆ. ನಾವು ನಂಬುತ್ತೇವೆ, ಆತನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ, ನಾವು ತೀರ್ಪಿಗೆ ಗುರಿಯಾಗುವುದಿಲ್ಲ. ಥ್ಯಾಂಕ್ ಯು. ಯಾರೆಲ್ಲ ವೀಕ್ಷಿಸ್ತಾ ಇದ್ದರು, ಇವರ ಅಂತರ್ಯದಲ್ಲಿ ಎದ್ದೇಳಲಿ, ಪ್ರಜ್ವಲಿಸಲಿ. ರಿಲೀಸ್ ಯುವರ್ ಅನಾಯಿಂಟಿಂಗ್, ಗ್ರೇಸ್ ಅಂಡ್ ಫೇವರ್ ಅಂಡ್ ಪ್ರೊಟೆಕ್ಷನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, 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 ಆಮೆನ್.